ನಮಸ್ಕಾರ ಎಲ್ರಿಗೂ. ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ 3ಗೆ ಸ್ವಾಗತ. ಓಕೆ, ಆಲ್ರೆಡಿ 2 ಪಾಠಗಳನ್ನ ಅಪ್ಲೋಡ್ ಮಾಡಿದ್ದಾಗಿದೆ, ಅವುಗಳನ್ನು ನೀವು ನೋಡ್ಕೋಬಹುದು. ಓಕೆ ರೈಟ್. ಭಾರತದ ಎಲ್ಲ ಬಾಹ್ಯಾಕಾಶ ಸಂಬಂಧಿತ ಚಟುವಟಿಕೆಗಳ ಶಕ್ತಿ ಕೇಂದ್ರವಾದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯ ಕೇಂದ್ರ ಕಚೇರಿ ಇರುವ ಸ್ಥಳ. ಓಕೆ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF ಅಂತ ಕರೀತಾರೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಇದ ಪ್ರಶ್ನೆ ಇನ್ನೊಂದು ರೀತಿನೂ ಕೇಳ್ಬೋದು. ಹಂಗ ಉಪಗ್ರಹ ನಿಯಂತ್ರಣ ಕೇಂದ್ರ ಎಲ್ಲಿದೆ ಅಂತ ಕೇಳ್ಬೋದು. ಉಪಗ್ರಹ ನಿಯಂತ್ರಣ ಕೇಂದ್ರ ಎಲ್ಲಿದೆ ಅಂತಾನು ಕೇಳ್ಬೋದು. ಇಲ್ಲ ಇನ್ನೊಂದು ರೀತಿ ಕೇಳ್ಬೋದು. ಇದು ಒಂದನೇ ರೀತಿ, ಇದು ಎರಡನೇ ರೀತಿ, ಇನ್ನು ಮೂರನೇ ರೀತಿ ಹೆಂಗೆ ಕೇಳ್ಬೋದು ಅಂದ್ರ ಉಪಗ್ರಹ ಉಡಾವಣೆ ನಂತರದ ಕಾರ್ಯಾಚರಣೆಗಳು ಎಲ್ಲಿ ಜರುಗುತ್ತವೆ. ನಂತರದ ಕಾರ್ಯಾಚರಣೆ ಎಲ್ಲಿ ಜರುಗುತ್ತದೆ. ಹಿಂಗ ಮೂರು ರೀತಿ ಪ್ರಶ್ನೆ ಕೇಳಿದ್ರೆ ಉತ್ತರ ಒಂದು, ದಟ್ ಈಸ್ ಹಾಸನ, ಕರ್ನಾಟಕ. ಇಷ್ಟೇ ಸರಿಯಾದ ಉತ್ತರ, ಹಾಸನ, ಕರ್ನಾಟಕ. ಓಕೆ, ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇಷ್ಟೇ ಪ್ರಶ್ನೆ ಕೇಳ್ತಾನ್ರಿ, ಭಾಳ ಏನು ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಭಾಳ ಸಿಂಪ್ಲೆಸ್ಟ್ ಪ್ರಶ್ನೆ ಇರ್ತದೆ, ಸಿಂಪ್ಲೆಸ್ಟ್ ಉತ್ತರ ಕೊಡೋದು ಇರ್ತದೆ. ಅಷ್ಟು ನಿಮ್ಗೆ ಗೊತ್ತಿದ್ರೆ ಏನಪ್ಪಾ ಅಂತಂದ್ರೆ ಸಾಕು, ರೈಟ್. ಓಕೆ, ಹಾಗಾಗಿ ಇಲ್ಲಿ ನೋಡ್ರಿ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತ ಬಂದಾಗ ಎರಡದಾವು. ಒಂದು ಹಾಸನ, ಇನ್ನೊಂದು ಭೋಪಾಲ್ ಅಂತ ಹೇಳಿ. ಭೋಪಾಲ್ ಮಧ್ಯಪ್ರದೇಶದಾಗ ಬರ್ತದ, ಹಾಸನ ಕರ್ನಾಟಕ ನಿಮಗೆ ಗೊತ್ತದ. ಹಿಂಗ ಎರಡು ರೀತಿ ಕೂಡ ಪ್ರಶ್ನೆಗಳು ಬರ್ಬೋದು. ನಿಮ್ಗೆ ಗೊತ್ತಿರಲಿ ಇದ್ರ ಜೊತೆಗೆ ಮತ್ತೇನು ಪ್ರಶ್ನೆಗಳು ಬರ್ಬೋದು ಅಂತಂದ್ರ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ಬೋದು. ಉಪಗ್ರಹ ಉಡಾವಣಾ ಕೇಂದ್ರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ ಆಂಧ್ರ ಪ್ರದೇಶ್. ಇದು ಉಪಗ್ರಹ ಉಡಾವಣಾ ಕೇಂದ್ರ. ಏನ್ ರಾಕೆಟ್ ಪರೀಕ್ಷಣಾ ಕೇಂದ್ರ ಅಂತ ಬರ್ತದ, ರಾಕೆಟ್ ಪರೀಕ್ಷಣಾ ಕೇಂದ್ರ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಥುಂಬಾ ಕೇರಳ. ಓಕೆ, ಈಗ ಗೊತ್ತಿರಲಿ, ಇದ್ರೂ ಬಹಳ ಸಲ ಪ್ರಶ್ನೆ ಕೇಳೇನು. ಆಮೇಲೆ ಮತ್ ನಿಮಗ ಈ ಹಾಸನ ಮತ್ತು ಭೋಪಾಲ್ ಇವೇನು ಎರಡು ಅದಾವಲ್ರಿ, ಇವೆರಡು ಏನ್ ಕೇಳ್ಬೋದು ಅಂದ್ರ ಉಪಗ್ರಹ ನಿಯಂತ್ರಣ ಕೇಂದ್ರಗಳು ಎಲ್ಲಿದಾವ ಅಂತ ಕೇಳ್ಬೋದು, ಅಥವಾ MCF ಎಲ್ಲೈತಿ ಅಂತ ಕೇಳ್ಬೋದು. ಎರಡು ಅಂತ, ಉಪಗ್ರಹ ಉಡಾವಣಾ ಕೇಂದ್ರ ಅಂದ್ರೂ ಅದೇ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂದ್ರೂ ಅದೇ, ಉಪಗ್ರಹ ಉಡಾವಣೆ ನಂತರದ ಕಾರ್ಯಾಚರಣೆಗಳು ಎಲ್ಲಿ ಜರುಗುತ್ತವೆ ಅಂದ್ರೆ ಕೇಳ್ರ ಅದ. ಮೂರು ರೀತಿ ಪ್ರಶ್ನೆಗಳು ಕೇಳ್ಯಾನ. ಓಕೆ, ಏನು ಮತ್ತೆ ಬೇರೆ ಬೇರೆ ಸೆಂಟರ್ಗಳು ಕೂಡ ಅದಾವ. ಈ ಇಸ್ರೋ ಬಗ್ಗೆ ಏನೋ ಒಂದು ಕ್ಲಾಸ್ ಅನ್ನು ಮಾಡಿ ಅದ್ರೊಳಗ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಇಸ್ರೋ ಸೆಂಟರ್ಗಳನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಹೊಸದಾಗಿ ಒಂದು ತಯಾರು ಮಾಡಕತ್ತಾರ. ಹೊಸದಾಗಿ ನಿರ್ಮಾಣವಾಗುತ್ತಿರುವ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ಬೋದು. ಇವೆಲ್ಲವೂ ಕೂಡ ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಮುಂದೆ ನಿಮ್ಗೆ ಏನು ಪ್ರಶ್ನೆ ಬರಬಹುದು ಅಂತಂದ್ರ, ಹೊಸದಾಗಿ ನಿರ್ಮಾಣ ಆಗ್ತಕ್ಕಂಥ ಉಪಗ್ರಹ ಉಡಾವಣಾ ಕೇಂದ್ರದ ಹೆಸರು ಏನು ಕೇಳ್ಬೋದು. ಹೊಸದಾಗಿ ನಿರ್ಮಾಣವಾಗುತ್ತಿರುವ ಉಪಗ್ರಹ ಉಡಾವಣಾ ಕೇಂದ್ರ 2027 ಇದು ಕಂಪ್ಲೀಟ್ ಆಗಿ ರೆಡಿ ಆಗ್ತದ. ಎಲ್ಲಿ ಅಂದ್ರ ತಮಿಳ್ನಾಡು ಒಳಗ ತೂತುಕುಡಿ ಅಂತ ಹೇಳಿ ಒಂದು ಜಿಲ್ಲೆ ಬರ್ತದೆ. ತಮಿಳ್ನಾಡು ಒಳಗೆ ಇಲ್ಲಿ ತೂತುಕುಡಿ ಅಂತ ಹೇಳಿ ಒಂದು ಜಿಲ್ಲೆ ಬರ್ತದೆ. ತೂತುಕುಡಿ ಜಿಲ್ಲೆ ಒಳಗ ಕುಲಶೇಖರ ಪಟ್ಟಣಂ ಅಂತ ಹೇಳಿ ಒಂದು ಪ್ಲೇಸ್ ಬರ್ತದೆ. ಆ ಕುಲಶೇಖರ ಪಟ್ಟಣಂ ಒಳಗೆ ಇದನ್ನ ತಯಾರು ಮಾಡಕತ್ತಾರ. ಇಲ್ಲಿಂದ ನ್ಯಾನೋ ಸ್ಯಾಟಲೈಟ್ ಲಾಂಚ್ ಮಾಡ್ತೀರಿ, ಸಣ್ಣ. ಈಗ ನಾವು ಯಾವ್ದ ಉಪಗ್ರಹ ಲಾಂಚ್ ಮಾಡಬೇಕಾದ್ರೂ ಕೂಡ ಎಲ್ಲಿಂದ ಲಾಂಚ್ ಮಾಡ್ತೀವಿ, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಆಂಧ್ರ ಪ್ರದೇಶದಿಂದ ಲಾಂಚ್ ಮಾಡ್ತೀವಿ. ರಾಕೆಟ್ ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲಿಂದ ಲಾಂಚ್ ಮಾಡ್ತೀವಿ, ಕೇರಳದ ತುಂಬಾ. ಇದು ಬರೀ ಟೆಸ್ಟಿಂಗ್ ಅಷ್ಟೇ. ಬಟ್ ಅಫಿಷಿಯಲ್ ಆಗಿ ಒಂದು ಉಪಗ್ರಹ ಲಾಂಚ್ ಆಗ್ಬೇಕಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಾವು ಲಾಂಚ್ ಆಗ್ತದೆ. ಓಕೆ, ಹಾಗಾಗಿ ಇನ್ನು ಹೊಸದಾಗಿ ನಿರ್ಮಾಣ ಆಗ್ತಕ್ಕಂಥದ್ದು ತಮಿಳುನಾಡು ತೂತುಕುಡಿ ಒಳಗತಿ. ಇಲ್ಲಿ ಸಣ್ಣ ಉಪಗ್ರಹಗಳನ್ನ, ನ್ಯಾನೋ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾರೋ. ಮೇ ಬಿ ಇದು 2027 ಏನಾಗ್ತದೆ, ಸ್ಟಾರ್ಟ್ ಆಗ್ತದೆ. ಅಕಸ್ಮಾತ್ ಏನ್ರಿ ಪ್ರಶ್ನೆ ಕೇಳ್ರ, ಹೊಸದಾಗಿ ಇಲ್ಲಿ ನಿರ್ಮಾಣ ಆಗತ್ತೈತಿ ಅಂದ್ರ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕುಲಶೇಖರ ಪಟ್ಟಣಂ ಅಂತ ಹೇಳಕ್ ಬರ್ಬೇಕು. ಓಕೆ, ನೆಕ್ಸ್ಟ್
ಇನ್ನು ಭಾರತದಲ್ಲಿ ವಾಣಿಜ್ಯ ಬಳಕೆಗೆ ಬಿಡುಗಡೆಯಾದ ಮೊದಲ ತಳಿಯ ಬದಲಾವಣೆ ಮಾಡಿದ ತಳಿ ಯಾವುದು ಅಂದ್ರ ಇಲ್ಲಿ ನೋಡ್ರಿ ಹಿಂಗ ಪ್ರಶ್ನೆ ಬಂದಾಗ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತೈತೆ. ಮೊದಲ ತಳಿಯ ಬದಲಾವಣೆ ಮಾಡಿದ ತಳಿ, ಇಲ್ಲಿ ಬದಲಾವಣೆ ಮಾಡಿದ ತಳಿ ಅಂತಂದ್ರ ನಾವೇನಂತೀವಿ ಅಂದ್ರ ಜಿಎಂ ಕ್ರಾಪ್ ಅಂತ ಕರಿತೀವ್ರಿ. ಜಿಎಂ ಕ್ರಾಪ್. ಜಿಎಂ ಅಂದ್ರ ಮತ್ತ ಗುಡ್ ಮಾರ್ನಿಂಗ್ ಕ್ರಾಪ್ ಅನ್ಕೊಂಡ್ರಿ, ಅದಲ್ಲ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂತ ಕರಿತೀವಿ ನಾವು. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂತ ಕರಿತೀವಿ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂದ್ರ ಕುಲಾಂತರಿ ಬೆಳೆ ಅಂದಂಗ. ಕುಲಾಂತರಿ ಅಥವಾ ತಳಿ ಸುಧಾರಿತ ಬೆಳೆ ಅಂತೇಳಿ ನಾವು ಕರಿತೀವಿ. ಕುಲಾಂತರಿ ಬೆಳೆ ಅಥವಾ ತಳಿ ಸುಧಾರಿತ ಬೆಳೆ. ನೋಡ್ರಿ ಏನಾಗ್ತತಿ, ಈ ಏನ ಕುಲಾಂತರಿ ಬೆಳೆ ಇದಾವಲ್ಲ, ಇವು ಕೀಟಗಳ ಬಾಧೆಗಳಿಂದ ತಪ್ಪಿಸಬೇಕಾದ್ರೆ ಬಳಸ್ತೀವಿ ನಾವು. ಹಾಗಾಗಿ ಇಲ್ಲಿ ಆಪ್ಷನ್ ಒಳಗೆ ಬಿಟಿ ಬದನೆ, ಬಿಟಿ ಸೋಯಾಬೀನ್, ಆಮೇಲೆ ಬಿಟಿ ಜೋಳ, ಬಿಟಿ ಹತ್ತಿ ಹತ್ತೈತಿ. ದ ರೈಟ್ ಆನ್ಸರ್ ಇಸ್ ಬಿಟಿ ಹತ್ತಿ, ಬಿಟಿ ಕಾಟನ್ ಅಂತ ಕರಿತೀವಿ. ಬಿಟಿ ಕಾಟನ್, ಬಿಟಿ ಕಾಟನ್. ಇಲ್ಲಿ ಕಾಟನ್ ಅಂದ್ರೆ ಹತ್ತಿ ಅಂತ ನಿಮ್ಗೆಲ್ಲ ಗೊತ್ತದ. ಹಾಗಾದ್ರೆ ಬಿಟಿ ಅಂದ್ರೆ ಏನು? ಬಿಟಿ ಅಂದ್ರೆ ಗೊತ್ತಿರಲಿ ನಿಮ್ಗೆ. ಮತ್ತೆ ಬಿಟಿ ಅಂದ್ರೆ ಬಯೋಟೆಕ್ ಅನ್ಕೊಂಡ್ರೆ, ಬಯೋಟೆಕ್ನಾಲಜಿ ಅಂತಕ್ಕಂಥ ಚಾಪ್ಟರ್ ನೋಡ್ತೀವಿ. ಬಿಟಿ ಅಂದ್ರ ಬ್ಯಾಸಿಲಸ್ ಥುರಿಂಜಿಯನ್ಸಸ್ ಅಂತ ಹೇಳಿ. ಬ್ಯಾಸಿಲಸ್ ಥುರಿಂಜಿಯನ್ಸಸ್ ಇದೊಂದು ಬ್ಯಾಕ್ಟೀರಿಯಾ ಇದು. ಇದು ಅತ್ಯಂತ ವಿಷಕಾರಕ ಬ್ಯಾಕ್ಟೀರಿಯಾ. ಈಗ ಬಹಳ ಜನಕ್ಕೆ ಅನಿಸ್ತದ ಬಿಟಿ ಅನ್ನೋದು ಬ್ಯಾಕ್ಟೀರಿಯಾ ಆದ್ರೆ ಕಾಟನ್ ಅನ್ನೋದು ಬೆಳೆ, ಹಾಗಾದ್ರೆ ಬಿಟಿಗೂ ಹತ್ತಿಗೂ ಏನು ಸಂಬಂಧ ಅಂತ ಹೇಳಿ ಸಿಂಪಲ್ ಅರ್ಥ ಮಾಡ್ಕೊಡ್ರಿ. ಈಗ ಈ ಕಾಟನ್ ಐತೆ ಅಲ್ರಿ, ಈ ಕಾಟನ್ ಅನ್ನ ನಾಶ ಮಾಡತಕ್ಕಂತ ಒಂದು ಕೀಟ ಅದ, ಅದಕ್ಕೆ ನಾವು ಪಿಂಕ್ ಬೋಲ್ವರ್ಮ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಪಿಂಕ್ ಬೋಲ್ವರ್ಮ್ ಅಂತ ಕರಿತೀವಿ. ಈ ಪಿಂಕ್ ಬೋಲ್ವರ್ಮ್ ಕೀಟ ಹೆಂಗಂದ್ರ, ನೀವು ಹಳ್ಳಿಯವರು ಇರ್ತೀರಿ, ನಿಮ್ಗೆಲ್ಲ ಗೊತ್ತಿರ್ತದ. ಹತ್ತಿ ಒಂದ ಕಾಯಿ ಏನಿರ್ತೈತಿ ಅದ್ರ ಮ್ಯಾಗ ಏನ್ರಿ ಹೋಗಿ ಇದು ಕುತ್ಕೋತು ಮಾಡಿತು ಅಂತಂದ್ರ ಪೂರ್ತಿ ಹತ್ತಿನಾಳ ಆಗಿಬಿಡ್ತದ. ಹಾಗಾಗಿ ಈ ಹತ್ತಿಯನ್ನ ನಾಶ ಮಾಡತಕ್ಕಂತ ಪಿಂಕ್ ಬೋಲ್ವರ್ಮ್ ಅನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ನಮ್ಮಂದು ಎಷ್ಟೋ ಮೆಡಿಸಿನ್ ಬಳಸಿರು, ಔಷಧ ಬಳಸಿರು, ಬಟ್ ಯಾವುದು ವರ್ಕೌಟ್ ಆಗ್ಲಿಲ್ಲ. ಅವಾಗ ಮೊನ್ಸ್ಯಾಂಟೋ ಅಂತಕ್ಕಂಥ ಕಂಪನಿ ಏನ್ ಮಾಡ್ತತಿ ಅಂತಂದ್ರ ಈ ಬಿಟಿ ಒಂದು ಬ್ಯಾಕ್ಟೀರಿಯಾ ಬಳಸ್ಕೊಂಡ ಇದ್ರ DNA ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ ಇದಕ್ಕೆ ಜೆನೆಟಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು. ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಓಕೆ, ಇದು ಕಾನ್ಸೆಪ್ಟ್ ಹೇಳಕತ್ರ ಬಹಳ ದೊಡ್ಡದಾಗ್ತದೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಇದರ DNA ನ ಏನ್ ಮಾಡ್ತಾರ ಅಂದ್ರೆ ಒಂದು ಹತ್ತಿ ಬೀಜ ಐತಿ ಅಂತ ಕೊಡ್ರಿ, ಇದೊಂದು ಹತ್ತಿ ಬೀಜ ಅನ್ಕೊಡ್ರಿ. ಈಗ ಏನ್ ಮಾಡ್ತಾರಂದ್ರ ಈ ಒಂದು ಬಿಟಿ DNA ಇದೈತಿಲ್ರಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಲ್ರಿ, ಈ DNA ನ ಹತ್ತಿ ಬೀಜಕ್ಕೆ ಹಾಕ್ತಾರ. ಇದು ಮೊದಲ ಕಾಟನ್ ಬೀಜ ಐತಿ, ಕಾಟನ್. ಇದ್ರೊಳಗೆ ಏನು ಸೇರ್ಕೋತಿ, ಈಗ ಬಿಟಿ ಸೇರ್ಕೋತಿಲ್ಲ, ಬಿಟಿ DNA ಸೇರ್ಕೋತಿಲ್ಲ, ಅದಕ್ಕಾಗಿ ಇದಕ್ಕೆ ಬಿಟಿ DNA, ಬಿಟಿ ಕಾಟನ್ ಅಂತ ಹೇಳಿ ಕರೀತಾರೆ. ಹತ್ತಿಯ ಬೀಜಕ್ಕೆ ಬಿಟಿಯ DNA ಅನ್ನು ಸೇರಿಸಿದೆವು. ಬಿಟಿಯ DNA ಸೇರಿಸಿದೆವು, ಅದಕ್ಕಾಗಿ ಇದ ಬಿಟಿ ಕಾಟನ್ ಅಂತ ಕರ್ಸ್ಕೊತದ. ಅದಕ್ಕಾಗಿ ಈ ನೋಡ್ರಿ, ಬಿಟಿ ತಳಿನ ಬೇರೆ, ಬ್ಯಾಕ್ಟೀರಿಯಾ ತಳಿನ ಬೇರೆ, ಹತ್ತಿನ ಬೇರೆ. ಹಾಗಾಗಿ ಒಂದ್ರ ತಳಿ ಇನ್ನೊಂದು ಹಾಕಿದ್ವಲ್ರಿ, ಇದಕ್ಕೆ ನಾವು ಜೆನೆಟಿಕಲ್ ಇಂಜಿನಿಯರಿಂಗ್ ಅಥವಾ ತಳಿ ತಂತ್ರಜ್ಞಾನ ಅಥವಾ ತಳಿ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಓಕೆ, ಹಿಂಗಾಗಿರ್ತಕ್ಕಂಥ ಮೊದಲ ಬೆಳೆ ಯಾವುದು ಅಂತ ಕೇಳ್ತಾರ, ದಟ್ ಈಸ್ ಬಿಟಿ ಹತ್ತಿ, ಬಿಟಿ ಕಾಟನ್. ಬಿಟಿ ಕಾಟನ್ ಆದ್ಮೇಲೆ ಬಿಟಿ ಬ್ರಿಂಜಾಲ್ ಬರ್ತದ, ಆಮೇಲೆ ಮತ್ತೆ ಯಾವ್ದಪ್ಪ ಅಂದ್ರೆ ಗೋಲ್ಡನ್ ರೈಸ್ ಅಂತ ಹೇಳಿ ಬರ್ತದ. ಬಟ್ ನಮ್ಮ ದೇಶದೊಳಗೆ ನಿಮ್ಗೆ ಗೊತ್ತಿರಲಿ, ನಮ್ಮ ದೇಶದೊಳಗೆ ಬೆಳೆಯಕ್ಕೆ ಅವಕಾಶ ಇರ್ತಕ್ಕಂಥ ಏಕೈಕ ವಾಣಿಜ್ಯ ಕುಲಾಂತರಿ ಬೆಳೆ ಯಾವುದು ಅಂದ್ರೆ ಭಾರತದಲ್ಲಿ ಬೆಳೆಯಲು ಅವಕಾಶವಿರುವ ಏಕೈಕ ವಾಣಿಜ್ಯ ಕುಲಾಂತರಿ ಬೆಳೆ ಯಾವುದು ಅಂದ್ರೆ ಬಿಟಿ ಹತ್ತಿ. ಬಟ್ ಇದ ಕೇಸ್ ಸುಪ್ರೀಂ ಕೋರ್ಟ್ ಹೋಗೈತಿ, ಮೇ ಬಿ ಇದನ್ನ ಬ್ಯಾನ್ ಮಾಡ್ರೆ ಹೇಳಕ್ ಬರೋದಿಲ್ಲ. ಹಾಗಾಗಿ ಭಾರತದಲ್ಲಿ ಇನ್ನು ಮುಂದೆ ಯಾವುದು ಕೂಡ ಈ ಒಂದು ಕುಲಾಂತರಿ ಬೆಳೆಗಳು ಇರುವುದಿಲ್ಲ. ನೋಡ್ಬೇಕು, ಈ ಬಿಟಿ ಕಾಟನ್ ಒಂದು ಬೆಳಿತಾರೆ. ಬಿಟಿ ಕಾಟನ್ ಒಂದೊಂದು ಬಿಟ್ಟರೆ ಬೇರೆ ಯಾವುದು ಕೂಡ ತಳಿಯನ್ನ ನಮ್ಮಲ್ಲಿ ಬೆಳೆಯಂಗಿಲ್ಲ, ಅವಕಾಶ ಇಲ್ಲ. ಹಾಗಾಗಿ ಇದು ಕೂಡ ಕ್ಯಾನ್ಸಲ್ ಆಗ್ತದೆ, ಏನಾಗುತ್ತೆ ನೋಡ್ಬೇಕು, ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ. ಬಟ್ ಈಗ ಮಾತ್ರ ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತಳಿ ತಂತ್ರಜ್ಞಾನದಿಂದ ತಯಾರು ಮಾಡಿರ್ತಕ್ಕಂಥ ಬೆಳೆ ಯಾವುದು ಅಂದ್ರೆ ಬಿಟಿ ಕಾಟನ್ ಅಂತ ಹೇಳಿ ಗೊತ್ತಿರಲಿ. ಓಕೆ, ನೆಕ್ಸ್ಟ್, ಅಂತರಿಕ್ಷ ನೌಕೆ ಆದಿತ್ಯ L1ನ ಪ್ರಮುಖ ಗುರಿ ಏನು? ಆದಿತ್ಯ ಹೆಸರು ಹೇಳ್ತದ, ಆದಿತ್ಯ ಮಂಗಳ ಅಲ್ಲ, ಚಂದ್ರ ಅಲ್ಲ, ಶನಿನೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಸೂರ್ಯ. ಓಕೆ, ಆದಿತ್ಯ ಅಂದ್ರೆ ಗೊತ್ತಾಗಲ್ಲ, ಆದಿತ್ಯ ಅಂದ್ರೆ ಯಾರು? ಸೂರ್ಯ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಇದನ್ನ ಭಾಳ ಟಫ್ ಮಾಡ್ಕೋತಾರ ಭಾಳ ಜನ, ಟಫ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸಿಂಪಲ್ ಅದ. ಓಕೆ, ಆದಿತ್ಯ L1 ಸರಿಯಾದ ಉತ್ತರ ಸೂರ್ಯ. ಓಕೆ, ಏನಪ್ಪಾ ಅಂತಂದ್ರ ಆದಿತ್ಯ L1ನ ಉದ್ದೇಶ ಏನಿತ್ತಂದ್ರ, ಮುಖ್ಯ ಉದ್ದೇಶ ಏನು ಅಂದ್ರ, ಮುಖ್ಯ ಉದ್ದೇಶ
ಸೂರ್ಯನ ಅತ್ಯಂತ ಹೊರಮೈ ಐತ್ರಿ. ಸೂರ್ಯನ ಅತ್ಯಂತ ಹೊರಮೈ ಆಗಿರ್ತಕ್ಕಂಥ ಕೊರೋನಾನ ಅಧ್ಯಯನ ಮಾಡೋದು. ಕೊರೋನಾ ಅಧ್ಯಯನ ಮಾಡೋದು ಇದು ಮುಖ್ಯವಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಇದು ಉದ್ದೇಶ ಇತ್ತು. ಓಕೆ, ಸೂರ್ಯನ ಅತ್ಯಂತ ಹೊರಮೈ ಆಗಿರ್ತಕ್ಕಂಥ ಕೊರೋನಾನ ಅಧ್ಯಯನ ಮಾಡೋದಿತ್ತು. ಓಕೆ, ಇದನ್ನು ಕೂಡ KS ಫಿಲ್ಮ್ಸ್ ಕೇಳಿದ್ ನೋಡ್ರಿ. 2024 KS ಫಿಲ್ಮ್ಸ್ ಒಳಗ ಈ ಆದಿತ್ಯ L1 ನ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದ, ಕೊರೋನಾನ ಅಧ್ಯಯನ ಮಾಡೋದು, ಸೂರ್ಯನ ಅತ್ಯಂತ ಹೊರಮೈ. ಓಕೆ, ಮತ್ತ ಆದಿತ್ಯ ಓಕೆ ಸೂರ್ಯ L1 ಅಂದ್ರೆ ಏನು? L1 ಅಂದ್ರೆ ಲ್ಯಾಂಗ್ರೇಂಜಿಯನ್ ಪಾಯಿಂಟ್ ಅಂದಂಗ. ಓಕೆ, ಟೋಟಲ್ 5 ಪಾಯಿಂಟ್ ಬರ್ತಾರೆ. L1 L2 L3 L4 L5 ಅಂತ ಹೇಳಿ ಟೋಟಲ್ 5 ಪಾಯಿಂಟ್ ಬರ್ತಾವ. 5 ಪಾಯಿಂಟ್ ಒಳಗ ವೈ L1 ಅಂದ್ರ L1 ಯಾಕಂತಂದ್ರ ಇದು ಇಕ್ವಿಲಿಬ್ರಿಯಂ ಸ್ಟೇಟ್ ಒಳಗದ. ಭೂಮಿಯಿಂದ ಈ ಭೂಮಿ ಅನ್ಕೊಟ್ರೆ ಭೂಮಿಯಿಂದ ಎಷ್ಟಂದ್ರ 15 ಲಕ್ಷ ಕಿಲೋಮೀಟರ್ ದೂರ ಅಥವಾ 1.5 ಮಿಲಿಯನ್. ಯಾಕಂದ್ರೆ ನಾವು ಈಗ ಭೂಮಿಯಿಂದ ಸೂರ್ಯನ ಅಧ್ಯಯನ ಮಾಡಕ್ ಕಳ್ಸಕ್ ಬರೋದಲ್ಲ. ಸೂರ್ಯ ಭೂಮಿಯಿಂದ 15 ಕೋಟಿ ಕಿಲೋಮೀಟರ್ ದೂರದನ್ರಿ. ಅದಕ್ಕಾಗಿ ನಾವು L1 ಪಾಯಿಂಟ್ ಕಳಿಸಿ L1 ಪಾಯಿಂಟ್ ಮುಖಾಂತರ ಏನ್ ಮಾಡಬೇಕು? ಸೂರ್ಯನ ಅಧ್ಯಯನ ಮಾಡಬೇಕು. ಇಲ್ಲಿ ನೋಡ್ರಿ. ಓಕೆ, ಇದು ನೋಡ್ರಿ. ಈಗ ಇದು ಭೂಮಿದು. ಓಕೆ, ಇದು ಸೂರ್ಯ. ಓಕೆ, ಇಲ್ಲಿ L1 ಪಾಯಿಂಟ್ ಅದ. L2 ಪಾಯಿಂಟ್ ಕಳ್ಸಕ್ ಆಗೋದಿಲ್ಲ, ಯಾಕಂದ್ರೆ ಭೂಮಿ ಹಿಂದೆ ಹೋಗ್ಬೇಕಾಗ್ತದ. ಓಕೆ, ನಾವು ಸೂರ್ಯನ ಕಡೆ ಹೋಗ್ಬೇಕಾಯ್ತು. L3 ಪಾಯಿಂಟ್ ಅಂದ್ರೆ ಸೂರ್ಯನ ದಾಟಿ ಅಟ್ಟ ದೂರ ನಾವು ಹೋಗಕ್ಕಾಗೋದಿಲ್ಲ. L4 L5 ಕರೆಕ್ಟ್ ಪೊಸಿಷನ್ ಒಳಗಿಲ್ಲ. ನಮಗೆ ಕರೆಕ್ಟ್ ಪೊಸಿಷನ್ ಒಳಗೆ ಸಿಗುದು ಯಾವ್ದಂದ್ರೆ L1. ಅದಕ್ಕಾಗಿ ಭೂಮಿಯಿಂದ ಉಪಗ್ರಹ ಓಡಿಸಿ L1 ಪಾಯಿಂಟ್ ಸುತ್ತ ಹ್ಯಾಲೋ ಆರ್ಬಿಟ್ನಾಗ ಸುತ್ತಿಸ್ತೀವಿ. ಯಾವುದು? ಹ್ಯಾಲೋ ಆರ್ಬಿಟ್. ಇದು ನೆನಪಿರ್ಲಿ. ಇದು ಪ್ರಶ್ನೆ ಕೇಳೋಣ. KS ಫಿಲ್ಮ್ಸ್ಗ 2 ಪ್ರಶ್ನೆ ಆಗಿದ್ದು ಇವು. ಒಂದು ಉದ್ದೇಶ ಕೊರೋನಾ ಅಧ್ಯಯನ ಮಾಡೋದು, ಇದ್ರ ಬಗ್ಗೆ ಒಂದು ಪ್ರಶ್ನೆ ಆಗಿತ್ತು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಯಾವ ಆರ್ಬಿಟ್ ಅಂದ್ರೆ ಹ್ಯಾಲೋ ಆರ್ಬಿಟ್ ಅಂತ ಗೊತ್ತಿರಿ. ಹ್ಯಾಲೋ ಆರ್ಬಿಟ್ನಾಗ ಸುತ್ತೋದು. ಓಕೆ, ಹಾಗಾಗಿ ಇದನ್ನ ಯಾವಾಗಪ್ಪ ಅಂದ್ರ 2023 ಸೆಪ್ಟೆಂಬರ್ 2ನೇ ತಾರೀಕ ನಾವೇನ್ ಮಾಡಿದ್ದೀವಿ ಅಂತಂದ್ರ ಆದಿತ್ಯ L1 ಅನ್ನ ಲಾಂಚ್ ಮಾಡಿದ್ವಿ. ಇದು ಲಾಂಚ್ ಮಾಡಿದ್ದು 2024 ಜನವರಿ 6ನೇ ತಾರೀಕ ಆ ಹ್ಯಾಲೋ ಆರ್ಬಿಟ್ಗೆ ಸೇರ್ಕೊಂಡಿತ್ತು. ಆಮೇಲೆ ಇತ್ತೀಚೆಗೆ 2025 ಇದು ಸೌರ ಜ್ವಾಲೆಗಳನ್ನ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಈ ಸೌರ ಜ್ವಾಲೆ ಯಾವ್ದು ಅಂದ್ರ ಸೂಟ್ ಅಂತಕ್ಕಂಥ ಉಪಕರಣದ ಮುಖಾಂತರ ಇದು ಪತ್ತೆ ಹಚ್ಚಿತ್ತು. ಹಾಗಾಗಿ ಸೂಟ್ ಅಂದ್ರೆ ಏನಪ್ಪಾ ಅಂತಂದ್ರ ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅಂತ ನಾವು ಕರಿತೀವಿ. ಮೇ ಬಿ ನಿಮಗೆ ಇದರ ಬಗ್ಗೆ ಪ್ರಶ್ನೆ ಬರ್ಬೋದು. ಇದ್ರ ಕ್ವಶನ್ ರಿಪೀಟ್ ಆಗದಿದ್ರು ಸಹಿತ ಈಗ ಆದಿತ್ಯ L1 ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ಯಾನು ಅಂದ್ರೆ ಆದಿತ್ಯ ಅಂದ್ರೆ ಸೂರ್ಯ ಅಂತ ಕೇಳ್ಯಾನು ಅಂತಂದ್ರ ಇನ್ನು ಮುಂದೆ ಆದಿತ್ಯ L1 ಉದ್ದೇಶ ಕೇಳ್ಯಾನು, ಯಾವ ಪಾಯಿಂಟ್ ಐತಿ ಅಂತ ಕೇಳ್ಯಾನು. ಇನ್ನು ಮುಂದೆ ಏನು ಕೇಳ್ಬೋದು ಅಂದ್ರೆ 2025 ಸೂರ್ಯನ ಸೌರ ಜ್ವಾಲೆಗಳನ್ನ ಪತ್ತೆ ಮಾಡಿರ್ತಕ್ಕಂಥ ಉಪಕರಣದ ಹೆಸರು ಏನು ಅಂತ ಕೇಳಿದ್ರೆ ಸೂಟ್, ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅಂತ ಹೇಳಕ್ ಬರ್ಬೇಕು. ಓಕೆ, ಎಷ್ಟು ನಿಮ್ಗೆ ಗೊತ್ತಿರಲಿ. ಮತ್ತೆ ಇದ್ರ ಬಗ್ಗೆ ಒಂದು ಡೀಪ್ ಕ್ಲಾಸ್ ಮಾಡೋಣ್ರಿ ಇದ್ರ ಬಗ್ಗೆ ಎಲ್ಲ. ಅಂದ್ರೆ ಮೇನ್ ಟಾಪಿಕ್ ಯಾವುದವಲ್ಲ ಆ ಟಾಪಿಕ್ ಬಗ್ಗೆ ಏನ್ ಮಾಡೋಣ ಅಂತಂದ್ರೆ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್, ಭಾರತೀಯ ಮಾಹಿತಿ ತಂತ್ರಜ್ಞಾನ ಕಾಯ್ದೆ IT ಆಕ್ಟ್ ಅಂತ ಕರಿತೀವ್ರಿ. IT ಆಕ್ಟ್ 2000 ಅನ್ನ ಅಧಿಸೂಚನೆ ಮಾಡಿದ್ದೇವಾಗ, ನೋಟಿಫೈ ಮಾಡಿದ್ದೇವಾಗ ಅಂತ ಹೇಳಿ 17 ಅಕ್ಟೋಬರ್ 2000, 5 ಫೆಬ್ರವರಿ 2009, 5 ಜನವರಿ 2015, 9ನೇ ಜೂನ್ 2016. ಅಧಿಸೂಚನೆ 2000 ಅಂದ್ರೆ 2000 ಕರೆಕ್ಟ್ ಅಲ್ಲೇ. ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ದಾಗ ಆನ್ಸರ್ ಐತಿ. ಇದನ್ನು ಕೂಡ ನಮ್ಮ ಹುಡುಗರು ಕನ್ಫ್ಯೂಸ್ ಮಾಡ್ಕೋತಾವ. IT ಆಕ್ಟ್ ನೋಡ್ರಿ. IT ಆಕ್ಟ್ ಬಗ್ಗೆ ನಾ ಭಾಳ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರ, ನೀವು ಯಾರಿಗಾದ್ರೂ ಬೈದ ಮೆಸೇಜ್ ಹಾಕಿರಿ ಅಂತಂದ್ರೂ ಕೂಡ ನಿಮ್ಮ ಮ್ಯಾಗ ಏನಾಗ್ತದಪ್ಪ ಅಂದ್ರ ಆಕ್ಷನ್ ಆಗ್ತದ. ಇದ್ರೊಳಗೆ ಕೆಲವೊಂದು ಸೆಕ್ಷನ್ ಬರ್ತಾವ. ಟೋಟಲ್ 94 ಸೆಕ್ಷನ್ ಅದಾವ. ಅದ್ರೊಳಗೆ ಎಲ್ಲಾನು ಇಂಪಾರ್ಟೆಂಟ್ ಅಲ್ಲ. ಅದ್ರೊಳಗೆ ಸೆಕ್ಷನ್ 65 ಇಂಪಾರ್ಟೆಂಟ್, ಸೆಕ್ಷನ್ 66A, ಸೆಕ್ಷನ್ 67A, 67B ಅಂಡ್ ಸೆಕ್ಷನ್ 69 ಅಂತ ಬರ್ತದ. ಸೆಕ್ಷನ್ 65 ಏನ್ ಹೇಳ್ತೈತಿ ಅಂದ್ರ ಟ್ಯಾಂಪರಿಂಗ್ ಆಫ್ ಡಾಕ್ಯುಮೆಂಟ್ಸ್, ಆನ್ಲೈನ್ ದಾಖಲೆಗಳನ್ನ ತಿದ್ದುದು ನಕಲು ಮಾಡೋದು ಮಾಡಂಗಿಲ್ಲ. ಟ್ಯಾಂಪರಿಂಗ್ ಆಫ್ ಡಾಕ್ಯುಮೆಂಟ್. 66A ಏನ್ ಮಾಡ್ಯಾರ ಅಂದ್ರೆ 2015 ರದ್ದು ಮಾಡ್ಯಾರ. ಓಕೆ, ಇನ್ನು 67 ಏನ್ ಹೇಳ್ತೈತಿ ಅಂದ್ರ ಪೋರ್ನೋಗ್ರಫಿ. ಪೋರ್ನೋಗ್ರಫಿ ಅಂತಂದ್ರ ಈ ವಯಸ್ಕರ ಚಿತ್ರಗಳನ್ನ ಸಾರ್ವಜನಿಕವಾಗಿ ವೀಕ್ಷಣೆ ಮಾಡಂಗಿಲ್ಲ, ಯಾರಿಗೂ ಕೂಡ ಅದನ್ನ ನೋಡ್ರಿ ಅಂತ ಕಳ್ಸಂಗಿಲ್ಲ, ಹಂಗ್ ಮಾಡಬಾರ್ದು. ಇನ್ನು 67B ಅಂತಂದ್ರೆ ಚೈಲ್ಡ್ ಪೋರ್ನೋಗ್ರಫಿ. ಚೈಲ್ಡ್ ಪೋರ್ನೋಗ್ರಫಿ ಅಂದ್ರ ಸಣ್ಣ ಮಕ್ಕಳನ್ನ ಈ ಕೃತಿ ಕೈ ಬಳಸ್ಕೊಳಂಗಿಲ್ಲ, ಮತ್ತೆ ಸಣ್ಣ ಮಕ್ಕಳ ಪೋರ್ನ್ ಕೂಡ ನೋಡುವಂಗಿಲ್ಲ. ಅಕಸ್ಮಾತ್ ಏನ್ರಿ ನೀವು ಸಣ್ಣ ಮಕ್ಕಳ ಪೋರ್ನ್ಗಳನ್ನ ನಿಮ್ ವಿಡಿಯೋದಾಗ ನೋಡಕತ್ತಿದ್ರಿ ಅಂತಂದ್ರ ನಿಮ್ಮನ್ನ ಅರೆಸ್ಟ್ ಮಾಡಬಹುದು. ಸ್ವಯಂಕೃತವಾಗಿ ಪೊಲೀಸರು ಕೇಸ್ ದಾಖಲೆ ಮಾಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ನಿಮ್ಮ ಕೇಸ್ ದಾಖಲೆ ಮಾಡ್ತಾರ. ಅದಕ್ಕಾಗಿ ಎಚ್ಚರದಿಂದಿರಿ. ಇವೆಲ್ಲ ಸೆಕ್ಷನ್ಗಳು ಭಾಳ ಸ್ಟ್ರಾಂಗ್ ಅದಾವ. ಇನ್ನು ಸೆಕ್ಷನ್ 69 ಏನ್ ಹೇಳ್ತೈತಿ ಅಂತಂದ್ರ ಈಗ ನೋಡ್ರಿ,
ಮನುಷ್ಯಾಗ ರೈಟ್ ಟು ಲೈಫ್ ಅದ. ರೈಟ್ ಟು ಲೈಫ್ ಒಳಗೆ ಪ್ರೈವಸಿನೂ ಬರ್ತದ. ರೈಟ್ ಟು ಪ್ರೈವಸಿ ಅಂದ್ರ ಈಗ ನಿಮ್ಮ ಮೊಬೈಲ್ ಅನ್ನು ಬಂದ ನಿಮ್ಮ ಮೊಬೈಲ್ ಕೊಡು, ನಿನ್ನ ಮೊಬೈಲ್ ಒಳಗೆ ನೋಡ್ತೀನಿ ಅಂತಂದ್ರ ಹಂಗ ಅವಕಾಶ ಇಲ್ಲ. ನಿಮ್ಮ ಮೊಬೈಲ್ ನಿಮ್ಮ ಹಕ್ಕು. ನೀವು ಅದ್ರೊಳಗೆ ಏನ್ ಬೇಕಾದ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲಾಸ್ ಒಳಗೆ ಕೂತೀರಿ ಅನ್ಕೊಡ್ರಿ, ಒಬ್ಬ ಸರ್ ಅದಾರ. ಈಗ ನಾನು ನಿಮ್ಮ ಕ್ಲಾಸ್ ಒಳಗೆ ಅಂತ ಅನ್ಕೊಡ್ರಿ, ನೀವು ನನ್ನ ಕ್ಲಾಸ್ ಒಳಗೆ ಮೊಬೈಲ್ ಯೂಸ್ ಮಾಡ್ರಿ. ಮೊಬೈಲ್ ಯೂಸ್ ಮಾಡಿದಾಗ ನಾ ಏನು ಹೇಳ್ತಾನೆ ಅಂದ್ರೆ, ನೀವು ಮೊಬೈಲ್ ಯೂಸ್ ಮಾಡಬೇಡಪ್ಪ ಅಂತ ಹೇಳಬಲ್ಲೆ. ನೀ ಯಾರಿಗೆ ಮೆಸೇಜ್ ಹಾಕತಿ, ಯಾರಿಗೆ ಕಾಲ್ ಮಾಡತ್ತಿ, ಏನ್ ಮಾಡತ್ತಿ ಅದನ್ನ ಕೇಳೋ ಹಕ್ಕು ನನಗಿಲ್ಲ. ಯಾಕಂದ್ರೆ ಅದು ನಿನ್ನ ಪ್ರೈವೇಸಿ. ಓಕೆ, ಹಾಗಾಗಿ ಮೊಬೈಲ್ ಯೂಸ್ ಮಾಡಬೇಡ್ರಿ ಅಂತ ನಾ ಹೇಳಬಲ್ಲೆ. ಬಟ್ ಮೊಬೈಲ್ ಒಳಗೆ ನೀವು ಯಾರಿಗೆ ಮೆಸೇಜ್ ಮಾಡತ್ತೀರಿ, ಏನ್ ನೋಡಕತ್ತೀರಿ, ಅದು ಪ್ರೈವೇಸಿ ಅಲ್ಲ. ಹಾಗಾಗಿ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಖಾಸಗಿತನ ಇರ್ತದ, ಪ್ರೈವೇಸಿ ಇರ್ತದ. ಆ ಒಂದು ಕಾರಣಕ್ಕಾಗಿ ನಾವು ಯಾರ್ದು ಕೂಡ ಪ್ರೈವೇಸಿಯನ್ನ ಕಿತ್ಕೊಳಕಾಗುದಿಲ್ಲ. ಆದ್ರ IT ಆಕ್ಟ್ ಒಳಗ ಸೆಕ್ಷನ್ 69 ಏನ್ ಹೇಳ್ತತಿ ಅಂದ್ರ, ಈ IT ಆಕ್ಟ್ ಒಳಗ ಸೆಕ್ಷನ್ 69 ಏನ್ ಹೇಳ್ತತಿ ಅಂತಂದ್ರ, ನೀ ಏನಾದ್ರೂ ದೇಶದ್ರೋಹದ ಕೆಲಸ ಮಾಡಿದ್ದಿ ಅಂತಂದ್ರ, ದೇಶದ್ರೋಹ, ಸಮಾಜಘಾತುಕ ಚಟುವಟಿಕೆ, ಅಥವಾ ನೀ ದೇಶಕ್ಕೆ ಏನಾದ್ರೂ ಒಂದು ಗದ್ದಾರಿ ಕೆಲಸ ಮಾಡಿದ್ದಿ ಅಂದ್ರೆ, ಮೋಸದ ಕೆಲಸ ಮಾಡಿದ್ದಿ ಅಂತಂದ್ರ, ಅವಾಗ ನಿನ್ನ ಮಾಹಿತಿಯನ್ನು ನಿನ್ನ ಪರ್ಮಿಷನ್ ಇಲ್ದನ ತಕೋಬಹುದು. ಅವಾಗ ನಿನ್ನ ಪ್ರೈವಸಿಗೆ ಯಾವುದೇ ವ್ಯಾಲ್ಯೂ ಇರಂಗಿಲ್ಲ. ನೀನು ದೇಶದ್ರೋಹಿ ಉಗ್ರಗಾಮಿ ಇದ್ದ ಅಂತ ಅನ್ಕೊಟ್ರಿ, ಉಗ್ರಗಾಮಿನ ಅವ್ನು ಹೇಳಿ ಅವ್ನು ಗರ್ಮಿಸಿ ನಿನ್ನ ಮಾಹಿತಿ ಕೊಡಪ್ಪ ಅಂತ ಕೇಳಕ್ಕಾಗುದಿಲ್ಲ. ಅದಕ್ಕಾಗಿ ಅವ್ ಏನಾದ್ರೂ ದೇಶಕ್ಕೆ ಸಮಸ್ಯೆ ಮಾಡ್ಯಾನು ಅಂತಂದ್ರ ಅವನ ಪರ್ಮಿಷನ್ ಇಲ್ದನ ಅವನ ಮಾಹಿತಿನ ಏನ್ ಮಾಡಬಹುದು ಅಂದ್ರೆ ಸರ್ಕಾರ ತಗೋಬಹುದು. ಅಂದ್ರ ಸೆಕ್ಷನ್ 69 ಹೇಳೋ ಪ್ರಕಾರ ಯಾವ ವ್ಯಕ್ತಿ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೋ, ಯಾವ ವ್ಯಕ್ತಿ ದೇಶಕ್ಕೆ ಹಾನಿಯನ್ನು ಮಾಡ್ತಾನೋ, ಆತನ ಪರ್ಮಿಷನ್ ಇಲ್ದನ ಆತನ ಮಾಹಿತಿಯನ್ನ ಸರ್ಕಾರ ಪಡೆದುಕೊಳ್ಳಬಹುದು. ಇಲ್ಲಿ ಯಾವುದೋ ರೆಸ್ಟ್ರಿಕ್ಷನ್ ಇಲ್ಲ. ಈಗ ನೀ ಏನೂ ತಪ್ಪು ಮಾಡಿಲ್ಲ, ಆದ್ರೆ ನಿನ್ನ ಮಾಹಿತಿಯನ್ನು ಪಡ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ನಿಂಗೆ ರೈಟ್ ಟು ಪ್ರೈವಸಿ ಇದೆ. ರೈಟ್ ಟು ಪ್ರೈವಸಿ ಇದೆ. ಯಾರ ತಪ್ಪು ಮಾಡ್ತಾರೋ, ಯಾರ ದೇಶಕ್ಕೆ ದ್ರೋಹ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುದಿಲ್ಲ. ಅವಾಗ ಸೆಕ್ಷನ್ 69 ಅಡಿ ಒಳಗ IT ಆಕ್ಟ್ ಒಳಗ ಗೌರ್ಮೆಂಟ್ ಅವರೆಲ್ಲ ಮಾಹಿತಿಯನ್ನು ಕದಿಬಹುದು. ಓಕೆ, ನೆಕ್ಸ್ಟ್, ಇನ್ನು ಸರ್ಕಾರಿ ಘಟಕಗಳ ಅಂತರ್ಜಾಲ ವಿಳಾಸದಲ್ಲಿ .gov ಅಂದ್ರೆ ಗವರ್ನಮೆಂಟ್ ಅಂದಂಗ. .gov ಅಂದ್ರೆ ಗೌರ್ಮೆಂಟ್ ವೆಬ್ಸೈಟ್ ಇದ್ದಂಗೆ ಇದು. ಓಕೆ, ಈಗ ಫಾರ್ ಎಕ್ಸಾಂಪಲ್ UPSC.gov.in ಅಂದ್ರೆ ಅದು ಸರ್ಕಾರಿ ವೆಬ್ಸೈಟ್ ಅಂದಂಗ. ಓಕೆ, ಹಾಗಾಗಿ ಇದೊಂದು ಏನಪ್ಪಾ ಅಂದ್ರೆ ಡೊಮೇನ್ ಹೆಸರು. ಇದು ಡೊಮೇನ್ ನೇಮ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್ ಆನ್ಸರ್ ಡೊಮೇನ್ ಹೆಸರು. ಯಾಕಂದ್ರೆ ಇದನ್ನ ಸರ್ಚ್ ಮಾಡಿದಾಗ ಏನಾಗ್ತದೆ ಅಂದ್ರೆ ನಮ್ಗೆ ಆ ವೆಬ್ಸೈಟ್ ಏನಾಗ್ತದೆ, ಓಪನ್ ಆಗ್ತದೆ. ಒನ್ ಟೈಪ್ ಅಡ್ರೆಸ್ ಇದ್ದಂಗೆ ಇದು. ಅಂತರ್ಜಾಲ ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದಾಗುದಿಲ್ಲ. ಆಮೇಲೆ ಬಳಕೆದಾರ ಹೆಸರು ಇದು ನಿಮ್ದು ಆಗ್ತದೆ ಪರ್ಸನಲ್. IP ಅಡ್ರೆಸ್ ಅಂದ್ರೆ ಇಂಟರ್ನೆಟ್ ಪ್ರೊವೈಡರ್, ಇದು ಆಗುದಿಲ್ಲ. ದ ರೈಟ್ ಆನ್ಸರ್ ಇಸ್ ಡೊಮೇನ್ ನೇಮ್. GOV ಅಂತ ಬಳಸುವುದು ಏನಪ್ಪಾ ಅಂತಂದ್ರೆ ಇಟ್ಸ್ ಅ ಡೊಮೇನ್ ನೇಮ್. ಇನ್ನು ಪರಮಾಣು ರಿಯಾಕ್ಟರ್ ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಂದಕಾರಕ ಮತ್ತು ತಂಪಕಾರಕವಾಗಿ ಕೆಲಸ ಮಾಡ್ತದೆ? ಕೂಲಂಟ್ ಅಂಡ್ ಮಾಡರೇಟರ್ ಎರಡೂ ಆಗಿ ಕೆಲಸ ಮಾಡೋದು. ಗ್ರಾಫೈಟ್ ಮಂದಕವಾಗಿ ಕೆಲಸ ಮಾಡ್ತದೆ. ಓಕೆ, ಆಮೇಲೆ ಕ್ಯಾಡ್ಮಿಯಂ ನಿಯಂತ್ರಕ ಸರಳಾಗಿ ಕೆಲಸ ಮಾಡ್ತದೆ. ಇಥಲೀನ್ ಗ್ಲೈಕೋಲ್ ಇದು ಫ್ರೀಸ್ ಮಾಡಕ್ಕೆ ಅದು ಬಳಸ್ತೀವಿ. ಸೊ ಇದು ಪರಮಾಣುಕ್ಕೆ ಸಂಬಂಧಪಡಂಗಿಲ್ಲ. ಇದು ಇಥಲೀನ್ ಪರಮಾಣುಕ್ಕೆ ಸಂಬಂಧಪಡಂಗಿಲ್ಲ. ದ ರೈಟ್ ಆನ್ಸರ್ ಇಸ್ ಭಾರ ನೀರು. ಓಕೆ, D2. ಓಕೆ, ಭಾರಜಲ ಡ್ಯೂಟೇರಿಯಂ. ಓಕೆ, ಭಾರಜಲವನ್ನು ಬಳಸ್ತೀವಿ ನಾವು. ಯಾವುದು ಮಂದಕಾರಕವನ್ನಾಗಿ ಮತ್ತು ತಂಪುಕಾರಕವನ್ನಾಗಿ ನಾವೇನಪ್ಪ ಅಂದ್ರೆ ಭಾರಜಲವನ್ನು ಬಳಸ್ತೀವಿ. ಓಕೆ, ಈ ಪರಮಾಣು ರಿಯಾಕ್ಟರ್ ನಿಂದ ಏನ್ ಮಾಡ್ತಾರು ಅಂತಂದ್ರ ವಿದ್ಯುತ್ ಅಂತ ತಯಾರು ಮಾಡ್ತಾರೆ. ವಿದ್ಯುತ್, ಎಲೆಕ್ಟ್ರಿಸಿಟಿ, ವಿದ್ಯುತ್ ತಯಾರು ಮಾಡ್ತಾರ. ಮತ್ತು ನಮ್ಮಲ್ಲಿ ಪರಮಾಣು ಸ್ಥಾವರಗಳು ಎಷ್ಟದಾವ ಅಂದ್ರ, ಪರಮಾಣು ಸ್ಥಾವರಗಳು 7+1 8. ಈಗ ಒಂದು ತಯಾರಾಗತೈತ್ರಿ, ಮಹಾರಾಷ್ಟ್ರದ ಚೈತಾಪುರ ಒಳಗೆ ಇರ್ತಕ್ಕಂಥದ್ದು ತಯಾರಾಗತೈತಿ. ಇನ್ನು ಉಳಿಕಿದ್ದು ನೋಡೋದಾಯ್ತಂದ್ರ ನಮ್ಮ ಕರ್ನಾಟಕದ ಕೈಗ ಮಹಾರಾಷ್ಟ್ರದ ತಾರಾಪುರ, ಆಮೇಲೆ ತಮಿಳುನಾಡಿನ ಕಲ್ಪಾಕಂ ಅಂಡ್ ಕೊಡಕುಳಂ ಎರಡಾದೂರಿ. ಆಮೇಲೆ ರಾಜಸ್ಥಾನದ ರಾವತಭಾಟ್, ಆಮೇಲೆ ಉತ್ತರ ಪ್ರದೇಶದ ನರೋರಾ, ಆಮೇಲೆ ಗುಜರಾತಿನ ಕಕ್ರಪಾರ. 1 2 3 4 5
6, 7 ರೈಟ್. ಇನ್ನು ಒಂದು ಮಹಾರಾಷ್ಟ್ರದ ಚೈತ್ಯಾಪುರ ಇನ್ನೂ ತಯಾರಾಗತೈತ್ರಿ. ಓಕೆ, ಇವೆಷ್ಟು ನಿಮ್ಗೆ ಏನಿರಲಿ ಅಂದ್ರೆ ಐಡಿಯಾ ಇರಲಿ.